ಇಂದ ನಮ್ಮ ಲೋಕೋಮೋಟಿವ್ ಬಂದ್ಬಿಟ್ಟು ಗಾಜಿಯಾಬಾದ್ WFP7 ಸೀಟ್ ಬಂದ್ಬಿಟ್ಟು 21 ಮಿಡಲ್ ಬರ್ತು. ಟ್ರಾವೆಲ್ ಮಾಡೋದು ಅಂದರೆ ಇದೇ ಗುರು ಮಜಾ. ಮಾನ್ಸೂನಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ ಈ ರೂಟಲ್ಲಿ ಬರ್ಬೋದು. ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇದ್ದೀನಿ ಕೇರಳದ ತಿರುವನಂತಪುರಂ ಸೆಂಟ್ರಲಲ್ಲಿ. ಇಲ್ಲಿಂದ ನಾನು ಯಾವ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 16346 ತಿರುವನಂತಪುರಂ ಸೆಂಟ್ರಲ್ ಲೋಕಮಾನ್ಯ ತಿಲಕ್ ಹೋಗುವ ನೇತ್ರಾವತಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು. ಈ ಟ್ರೈನಲ್ಲಿ ಇವತ್ತು 8 ಜರ್ನಿ ಮಾಡ್ತಾಯಿದ್ದೀನಿ ತಿರುವನಂತಪುರಮಿಂದ ಮುಂಬೈಗೆ, ಅದು ಸ್ಲೀಪರ್ ಕ್ಲಾಸಲ್ಲಿ. ಮತ್ತು ನೋಡ್ಬೋದು, ಇದು ತಿರುವನಂತಪುರಂ ರೈಲ್ವೆ ಸ್ಟೇಷನ್ ಔಟರ್ ಲುಕ್ ಈ ಥರ ನೋಡೋಕ್ಕೆ ಸಿಗುತ್ತೆ. ಅಲ್ಲಿ ನಿಮಗೆ ಇದು ಸಿಗುತ್ತೆ, ಅದು ಪ್ರೀಪೇಯ್ಡ್ ಆಟೋ ಸರ್ವಿಸಸ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಈ ಕಡೆಯಿಂದ ಎಂಟ್ರೆನ್ಸ್ ಆಗ್ಬೋದು. ಹಿಂಗೆ ಸ್ಟ್ರೈಟ್ ಹೋದರೆ ನಿಮಗೆ ಟಿಕೆಟ್ ಕೌಂಟರ್ ನೋಡೋಕ್ಕೆ ಸಿಗುತ್ತೆ. ಇವತ್ತು ನಾವು ಟ್ರಾವೆಲ್ ಮಾಡ್ತಾರೋ ಕೋಚ್ ಬಂದ್ಬಿಟ್ಟು S1ನಲ್ಲಿ. ಬನ್ನಿ ಸೀಟ್ ಯಾರು ಸಿಕ್ಕಿದೆ ಅಂತ ತೋರಿಸ್ತೀನಿ. ಅದು ಬೇರೆ ಎಂಥ ಕೋಚ್ ಕೊಟ್ಟಿದ್ದಾರೆ ನೋಡಿ, ಜನರಲ್ ಹಿಂದೆನೇ ಇರೋದು. ಪರವಾಗಿಲ್ಲ, ಯಾಕಂದರೆ ನಾನು ತತ್ಕಾಲಲ್ಲಿ ಟಿಕೆಟ್ ಬುಕ್ ಮಾಡಿರೋದ್ರಿಂದ ಎಂಟ್ರಾಗಿದ್ದ ತಕ್ಷಣ ಈ ಥರ ನೋಡೋಕ್ಕೆ ಸಿಗುತ್ತೆ ಇಂಟೀರಿಯರ್. ಇವತ್ತಿಂದ ನಮ್ಮ ಸೀಟ್ ಬಂದ್ಬಿಟ್ಟು 21 ಮಿಡಲ್ ಬರ್ತು. ಇವತ್ತಿಂದ ನಮ್ಮ ಲೋಕೋಮೋಟಿವ್ ಬಂದ್ಬಿಟ್ಟು ಗಾಜಿಯಾಬಾದ್ WFP7. ಶಾಕಿಂಗ್ ಗುರು, ಇದು ಗಾಜಿಯಾಬಾದ್ ಕೊಟ್ಟಿದ್ದಾರೆ ನೇತ್ರಾವತಿ ಎಕ್ಸ್ಪ್ರೆಸ್ಗೆ. ನೇತ್ರಾವತಿ ಎಕ್ಸ್ಪ್ರೆಸ್ ಟೈಮಿಂಗ್ಸ್ ಬಗ್ಗೆ ನಾವು ಮಾತಾಡೋಣ. ಇದು ದಿನ ಬೆಳಿಗ್ಗೆ 9:15 ತಿರುವನಂತಪುರಂ ಸೆಂಟ್ರಲ್ನ ಬಿಟ್ಟು ನೆಕ್ಸ್ಟ್ ಡೇ ಸಾಯಂಕಾಲ 5:05 ರೀಚ್ ಆಗುತ್ತೆ ಮುಂಬೈನ LTT ಅಂದರೆ ಲೋಕಮಾನ್ಯ ತಿಲಕ್ ಮುಂಬೈಗೆ ರೀಚ್ ಆಗುತ್ತೆ.
shall move safe anchor January. Your attention please. Train number 64 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ನೇತ್ರಾವತಿ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಕೋಲಂ ಜಂಕ್ಷನ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು QLN. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 10:22 ಆದರೆ ಬಂದೈತ್ರಿ. ಇಲ್ಲಿ 10:30 ಅಂದರೆ 8 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಕೋಲಂ ಜಂಕ್ಷನ್ ಇದೆಯಲ್ಲ, ಇದು ಬಂದ್ಬಿಟ್ಟು ಕೇರಳದ ಸೆಕೆಂಡ್ ಲಾರ್ಜೆಸ್ಟ್ ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ಟರ್ಮ್ಸ್ ಆಫ್ ಟ್ರೈನ್ ಫ್ರೀಕ್ವೆನ್ಸಿ. ಜೊತೆಗೆ ಕೇರಳದ ಸೆಕೆಂಡ್ ಲಾರ್ಜೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ಟರ್ಮ್ಸ್ ಆಫ್ ಏರಿಯಾ ವೈಸ್ ಅಂತಲೂ ಇದೆ ಕೋಲಂ ಜಂಕ್ಷನ್.
എറണാകുളം പാലക്കാട് എറണാകുളം ജംഗ്ഷൻ രണ്ടാമത്തെ പ്ലാറ്റ്ഫോമിൽ വരുന്നത് 14 മണി 40 United States. Train number 6610 Ernakulam Palakkad Mangalore will leave from Ernakulam Junction, platform number 2 at 13 hours 25 minutes. 205 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ನೇತ್ರಾವತಿ ಎಕ್ಸ್ಪ್ರೆಸ್ ಬಂದೈತ್ರಿ ಎರ್ನಾಕುಲಂ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು ERS. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1 ಗಂಟೆ 45 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 2 ಗಂಟೆ 5 ನಿಮಿಷ. ಟೋಟಲ್ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ಅಷ್ಟೇ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ ನಮ್ಮ ನೇತ್ರಾವತಿ ಎಕ್ಸ್ಪ್ರೆಸ್ಗೆ. ಡಿ ಬೋರ್ಡಿಂಗ್ ಕೂಡ ಇದೆ, ಬೋರ್ಡಿಂಗ್ ಕೂಡ ಇದೆ. ನಾನು ಇಲ್ಲಿ ಪ್ಯಾಂಟ್ರಿ ಸ್ಟಾಫ್ನ ಕೇಳಿದೆ, ಏನು ದಿನ ಇದೇ ಥರ ರಶ್ ಇರುತ್ತೆ ಹಂಗೆ ಅಂತ. ಇದು ಈ ವೀಕೆಂಡಿಗೆ ಮಾತ್ರ ಅಂತ ಈ ಥರ ರಶ್ಶು. ಅದು ಬೇರೆ ಈ ಟ್ರೈನ್ ಏನಿದೆಯಲ್ಲ ಕಣ್ಣೂರಲ್ಲಿ ಫುಲ್ ಖಾಲಿ ಆಗೋಗ್ಬಿಡುತ್ತೆ ಅಂತ. ನೋಡೋಣ ಕಣ್ಣೂರಲ್ಲಿ ಹೆಂಗೆ ಖಾಲಿ ಆಗುತ್ತೋ ಇಲ್ವೋ ಅಂತ ನೋಡ್ಬೋದು. ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ನೇತ್ರಾವತಿ ಎಕ್ಸ್ಪ್ರೆಸ್ಸಿಂದ. ಆಲ್ಮೋಸ್ಟ್ ಏನು ಜನರಲ್ ಆಗಿತ್ತಲ್ಲ ಸ್ಲೀಪರ್ ಕ್ಲಾಸ್, ಇಲ್ಲಿ ಫುಲ್ಲು ನಾರ್ಮಲ್ ಸ್ಲೀಪರ್ ಆಗಿದೆ. ನೋಡುವ, ಅಲ್ಲೊಂದು ಯಾವುದೋ ಮೆಮು ಬೇರೆ ನಿಂತಿದೆ, ಅದದು ಎರ್ನಾಕುಲಂ ಪಲಕ್ಕಾಡ್ ಇರಬೇಕು. ಎರ್ನಾಕುಲಂ ಪಲಕ್ಕಾಡ್ ಮೆಮು. മിനിറ്റുകൾക്ക് പുറപ്പെടും. യാത്രിയോ കൃപയ ധ്യാൻ ദീജിए. गाड़ी नंबर 6660 एर्नाकुलम पालक्काड मैंगलोर एर्नाकुलम जंक्शन प्लेटफॉर्म नंबर 2 से
ನೀವೇನು ಆ ಲೈನ್ ನೋಡ್ತಾ ಇದ್ದೀರಲ್ಲ, ಆ ಲೈನ್ ಬಂದ್ಬಿಟ್ಟು ಪಲ್ಲಕ್ಕಾಡು, ಕೊಯಂಬತ್ತೂರು, ಈ ರೋಡ್ ಕಡೆ ಹೋಗ್ತದೆ. ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಮಂಗಳೂರು ಸೈಡು, ಮಂಗಳೂರು ಲೈನ್. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಇವರು ಈ ರೋಡ್ ಅಂತೂ. ಇನ್ನೂರ 13 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಶೋಡ್ನೂರು ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SRR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಅಂತ 20 ನಿಮಿಷಕ್ಕೆ ಅದರ ಬಂದೈತ್ರಿ. ಇಲ್ಲಿ 4 ಗಂಟೆ 30 ನಿಮಿಷ ಅಂದರೆ ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 5 ನಿಮಿಷ ಹಾಲ್ಟ್ ಇದೆ. ಮತ್ತು ಶೋಡ್ನೂರ್ನ ಜಂಕ್ಷನ್ ಯಾಕಂತಾರೆ ಅಂದರೆ ಒಂದು ಲೈನ್ ಹೋಗಿದೆ ಕೊಯಂಬತ್ತೂರಿಗೆ, ಇನ್ನೊಂದು ಲೈನ್ ಹೋಗಿದೆ ನಾವು ಬಂದ ತಿರುವನಂತಪುರಂ ಲೈನು, ಇನ್ನೊಂದು ಬಂದ್ಬಿಟ್ಟು ಮಂಗಳೂರು ಸೆಂಟ್ರಲ್ ಒಂದು, ಇನ್ನೊಂದು ಬಂದ್ಬಿಟ್ಟು ನೀಲಂಬೂರು. ಅದಕ್ಕೆ ಒಂದು 10 ನಿಮಿಷ ಹಾಲ್ಟ್ ಇದೆ. ನೇತ್ರಾವತಿ ಎಕ್ಸ್ಪ್ರೆಸ್ಸು. ಮತ್ತು ಪಕ್ಕದ ಪ್ಲೇಟ್ಫಾರ್ಮಲ್ಲಿ ನಿಂತಿದೆ ಎರ್ನಾಕುಲಂ ದುರಂತ.
399 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕೋಝಿಕೋಡ್ಗೆ. ಸ್ಟೇಷನ್ ಕೋಡ್ ಬಂದುಬಿಟ್ಟು CLT. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 6 ಗಂಟೆಗೆ, ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆ 30 ನಿಮಿಷ. ಅಂದರೆ ಅರ್ಧ ಗಂಟೆ ಡಿಲೇಯಿಂದ ಬಂದಿದ್ದೀವಿ ಮತ್ತು 5 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗೊತ್ತು ನಮ್ಮ ಟ್ರೈನಿಗೆ. ಟ್ರೈನಲ್ಲಿ ಪ್ಯಾಂಟ್ರಿ ಕೋಚ್ ಇರೋದ್ರಿಂದ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಸಿಗುತ್ತೆ. ಬ್ರೆಡ್ ಆಮ್ಲೆಟು ಮತ್ತು ಬ್ರೆಡ್ ಕಟ್ಲೆಟು ಮತ್ತು ಬಾಳೆಕಾಯಿ ಬಜ್ಜಿ ಅದೇನೋ ಒಂದು ಮಾಡ್ತಾರೆ, ಬಾಳೆಹಣ್ಣು ಬಜ್ಜಿ. ಆದರೂ ನಿಮಗೆ ಈ ಟ್ರೈನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ನೋಡೋಕ್ಕೆ ಸಿಗ್ತದೆ. ನೋಡುವ ಇನ್ನೂ ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಕೂಡ ಇದ್ದಾರೆ, ಬೋರ್ಡಿಂಗ್ ಕೂಡ ಸಹ ಇದ್ದಾರೆ. ಇವಾಗಲೇ ನೈಟ್ ಊಟಕ್ಕೆಲ್ಲ ಆರ್ಡರ್ ಮಾಡಿದ್ದಾರೆ, ಆರ್ಡರ್ ತೊಗೊಳ್ತಾಯಿದ್ರು. ನಾನು ಊಟಕ್ಕೆ ಆರ್ಡರ್ ಏನು ಕೊಟ್ಟಿಲ್ಲ ಪ್ಯಾಂಟ್ರಿ ಕಾರಲ್ಲಿ, ಯಾಕಂದರೆ ನಮ್ಮ ಫ್ರೆಂಡು ತಂದುಕೊಡ್ತಾ ಇದ್ದಾನೆ ಇಲ್ಲಿ ಮಂಗಳೂರು ಜಂಕ್ಷನಲ್ಲಿ. ಊಟ ಮನೆ ಊಟನೇ ಬರ್ತಾ ಇರೋದ್ರಿಂದ ಅದಕ್ಕೆ ನಾನು ಏನು ಈ ಪ್ಯಾಂಟ್ರಿಲಿ ಏನು ಊಟ ಆರ್ಡರ್ ಮಾಡೋಕ್ಕೆ ಹೋಗಲಿಲ್ಲ. ಹೆಂಗೂ ಮನೆಯಿಂದ ಊಟ ಬರ್ತಿದೆಯಲ್ಲ ಅಂತ. ನಾಳೆ ಬೆಳಿಗ್ಗೆ ಟಿಫನ್ನು ಮತ್ತು ಮಧ್ಯಾಹ್ನದ ಊಟ ಏನೇನು ಸಿಗುತ್ತೆ ಅಂತ ಈ ಪ್ಯಾಂಟ್ರಿಯಲ್ಲಿ ತೊಗೊಂಡು ನೋಡೋಣ, ನಿಮಗೂ ಹಂಗೆ ತೋರಿಸ್ತೀನಿ. ಪಕ್ಕದ ಪ್ಲ್ಯಾಟ್ಫಾರ್ಮ್ಗೆ ಪಕ್ಕದ ಟ್ರ್ಯಾಕಲ್ಲಿ ಬರ್ತಿದೆಯಲ್ಲ ಆ ಟ್ರೈನ್ ಬಂದ್ಬಿಟ್ಟು ಗಾಂಧಿಧಾಮಿಂದ ನಾಗರಕೈಲಿಗೆ ಬರುವ ವೀಕ್ಲಿ ಎಕ್ಸ್ಪ್ರೆಸ್. ಆ ಟ್ರೈನಲ್ಲೂ ಜರ್ನಿ ಮಾಡಿದ್ದೆ ಮಂಗಳೂರಿಂದ ತಿರುವನಂತಪುರಂ. ಸಕ್ಕತ್ತಾಯ್ತಂತ ಜರ್ನಿ ಎಕ್ಸ್ಪೀರಿಯೆನ್ಸು. ಇವಾಗ ನಮ್ಮ ಟ್ರೈನು ತಲಾಸೆರಿಯಲ್ಲಿ ನಿಂತಿದೆ, ಲೂಪ್ ಲೈನ್ಗೆ ಹಾಕಿದ್ದಾರೆ. ಆ್ಯಕ್ಚುಲಿ ಈ ಟ್ರೈನು ಇಲ್ಲಿ ಅಫಿಷಿಯಲ್ ಹಾಲ್ಟ್ ಇದೆ, ಆದರೆ ಬಂದು ಇನ್ನು 10 ನಿಮಿಷ ಆಯ್ತು, ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಗ್ರೀನ್ ಸಿಗ್ನಲು ಲೂಪ್ ಲೈನ್ಗಿಂತ ಮೇನ್ ಲೈನಲ್ಲಿ ಗ್ರೀನ್ ಸಿಗ್ನಲ್ ಬಂದಿದೆ. ಯಾಕೆ ಅಂದರೆ ನಮ್ಮ ಒಂದು ಟ್ರೈನ್ ಓವರ್ಟೇಕ್ ಕೂಡ ಮಾಡ್ಕೊಂಡು ಹೋಗ್ತಿದೆ. ಯಾವುದು ಅಂತ ಹೇಳಿದ್ರೆ ಕೊಯಂಬತ್ತೂರಿಂದ ಹಿಸಾರ್ಗೆ ಹೋಗುವ AC ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ನಮ್ಮ ಟ್ರೈನ್ನ ಇಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ. ಇವಾಗ ನೋಡ್ಕೊಂಬಂದು ಒಂದು ಸಖತ್ತಾಗಿರೋ ಒಂದು ಓವರ್ಟೇಕು.
621 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಮಂಗಳೂರು ಜಂಕ್ಷನ್. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 10:45 ಆದರೆ ಬಂದೈತ್ರಿ. ಇಲ್ಲಿ 10:40 ಅಂದರೆ 5 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು 5 ನಿಮಿಷ ಹಾಲ್ಟ್ ಇದೆ. ಟೋಟಲ್ 10 ನಿಮಿಷ ಹಾಲ್ಟ್ ಇದೆ ನಮ್ಮ ಮಂಗಳೂರು ಜಂಕ್ಷನಲ್ಲಿ. ಮತ್ತು ಮಂಗಳೂರು ಜಂಕ್ಷನ್ ಅಂದರೆ ಏಕ್ದಮ್ ನೆನಪಾಗದೆ ನಮ್ಮ GST ಕನ್ನಡ. ಏನಕ್ಕೆ ಅಂದರೆ ಅವರು ಪ್ಲ್ಯಾನ್ ಮಾಡಿದ್ವಿ, ನಾನು ತಿರುವನಂತಪುರಮಿಂದ ಬರ್ತೀನಿ, ಅವರು ಮಂಗಳೂರಿಂದ ಜಾಯ್ನ್ ಆಗ್ತಾರೆ ಈ ನೇತ್ರಾವತಿ ಎಕ್ಸ್ಪ್ರೆಸ್ಗೆ ಅಂತ. ಅವ್ರದ್ದು ಟಿಕೆಟ್ ಎಲ್ಲ ಕನ್ಫರ್ಮ್ ಆಗಿತ್ತು. ಅವ್ರಿಗೇನೋ ತುಂಬ ಎಮರ್ಜೆನ್ಸಿ ವರ್ಕ್ ಬಂದಿರೋದ್ರಿಂದ ಊರಲ್ಲಿ ಅವರು ಟಿಕೆಟ್ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಅವರು ಊರಿಗೆ ಹೋದರು. ನೀವು ನೋಡಿರ್ಬೋದು ಅವ್ರ ಚಾನಲಲ್ಲಿ 1.5 ತಿಂಗಳಾಯಿತು ಅವ್ರು ಯಾವ ವೀಡಿಯೋಸು ಹಾಕಿರಲಿಲ್ಲ. ಅವ್ರಿಗೇನೋ ಎಮರ್ಜೆನ್ಸಿ ವರ್ಕ್ ಇರೋದ್ರಿಂದ ನೋಡೋಣ ಎಲ್ಲ ಮುಗೀತು, ಎಲ್ಲ ಶುರು ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ತಾಯಿದ್ರು. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಅಣ್ಣ. ಪರವಾಗಿಲ್ಲ, ಆದರೂ ಮಿಸ್ ಯೋಣ ಈ ಟ್ರೈನಲ್ಲಿ, ಮಿಸ್ ಮಾಡ್ಕೊತೀನಿ ಈ ಟ್ರೈನ್ನ ಜರ್ನಿ ಮಾಡ್ಬೇಕಾರೆ. ಪರವಾಗಿಲ್ಲ, ಈಗ ಇಲ್ಲಿಂದ ಅವರಂತೂ ಜಾಯ್ನ್ ಆಗ್ತಾಯಿಲ್ಲ, ಆದರೆ ಇಲ್ಲಿಂದ ನನ್ನ ಫ್ರೆಂಡ್ ಜಾಯ್ನ್ ಆಗ್ತಾ ಇದ್ದಾನೆ ಅಪ್ ಟು ಮುಂಬೈಗೆ ಮಂಗಳೂರಿಂದ. ನೋಡೋಣ ಹೆಂಗಿರುತ್ತೆ ಅಂತ. ಮತ್ತೆ ಆರುನೂರ 47 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಸೂರತ್ಕಲ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 11:30 ಆದರೆ ಬಂದೈತ್ರಿ. ಇಲ್ಲಿ 11:34 ಅಂದರೆ ಟೋಟಲ್ 4 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, 2 ನಿಮಿಷ ಹಾಲ್ಟ್ ಇದೆ. ಆ್ಯಕ್ಚುಲಿ ನಾನು ಈ ಟ್ರೈನ ಪಾರ್ಟ್ ವೈಸ್ ಮಾಡೋಣ ಅಂತಿದ್ದೆ, ಅಂದರೆ ಒಂದು ತಿರುವನಂತಪುರಮಿಂದ ಮಂಗಳೂರವರೆಗೂ, ಮಂಗಳೂರಿಂದ ಮುಂಬೈವರೆಗೂ. ಆಮೇಲೆ ನಾನು ಯೋಚನೆ ಮಾಡಿದ್ರೆ ಪಾರ್ಟ್ ವೈಸ್ ಎಲ್ಲ ಬೇಡ, ಒಂದೇ ಪಾರ್ಟಲ್ಲಿ ಇಟ್ಬಿಡೋಣ ಅಂತೇಳಿ ನಾನು ಐಡಿಯಾ ಮಾಡ್ಕೊಂಡು ಬರೀ ಒಂದೇ ಏನೇನು ಮೇನ್ ಸ್ಟೇಷನ್ ಏನು ಜಂಕ್ಷನ್ ಪಾಯಿಂಟ್ ಏನಿದೆಯಲ್ಲ ಅದು ಮಾತ್ರ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ನೋಡೋಣ. ಮತ್ತು ಇವಾಗ ನೈಟ್ ಊಟಕ್ಕೆ ನಮ್ಮ ಫ್ರೆಂಡು ಮನೆ ಊಟ ತೊಗೊಂಬಂದಿದ್ದ, ಮನೆಯಿಂದ ಊಟ ತೊಗೊಂಬಂದಿದ್ದ. ನಾನು ಅದನ್ನ ರಿವ್ಯೂ ಮಾಡಲಿಲ್ಲ, ಯಾಕಂದರೆ ಮನೆ ಊಟ ರಿವ್ಯೂ ಮಾಡೋದು ಚೆನ್ನಾಗಿ ಕಾಣಿಸೋದಿಲ್ಲ, ಅದಕ್ಕೆ ಅಂತ ನಾನು ವೀಡಿಯೋ ಮಾಡಲಿಲ್ಲ. ಮತ್ತು ನಿಮಗೆ ಟ್ರೈನಲ್ಲಿ ನೈಟ್ ಊಟಕ್ಕೆ ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಅಂಡ ಬಿರಿಯಾನಿ ನೋಡಲಿಕ್ಕೆ ಸಿಗ್ತದೆ. ಮತ್ತು ಚಿಕನ್ ತಾಳಿ, ವೆಜ್ ತಾಳಿ ಮತ್ತು ಅಂಡ ತಾಳಿ ಕೂಡ ನೋಡಲಿಕ್ಕೆ ಸಿಗ್ತದೆ.
आएगी। कृपया ध्यान दीजिए कि रेलवे के तुरंत आने वाली ಸೊ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಕೊಂಕನ್ ರೈಲ್ವೇಸ್. ಈಗ ನಮ್ಮ ನೇತ್ರಾವತಿ ಎಕ್ಸ್ಪ್ರೆಸ್ ಬಂದಿದೆ. ಈಗ ಮಹಾರಾಷ್ಟ್ರದ ಕುಡಲ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7 ಗಂಟೆ 12 ನಿಮಿಷಕ್ಕೆ. ಅದರ ಬಂಡೆ ಇದರಲ್ಲಿ 7 ಗಂಟೆ 22 ನಿಮಿಷ, ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಕುಡಲ್ ಬರುತ್ತೆ ಸಿಂಧುದುರ್ಗ್ ಡಿಸ್ಟ್ರಿಕ್ಟಲ್ಲಿ. ಕೊಂಕನ್ ರೈಲ್ವೇಸ್ ರತ್ನಗಿರಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನು. ಮತ್ತು ನಮ್ಮ ಟ್ರೈನ್ ಬಗ್ಗೆ ಹೇಳಬೇಕು ಅಂದರೆ ತಿರುವನಂತಪುರಂ ಮುಂಬೈ LTT ನೇತ್ರಾವತಿ ಎಕ್ಸ್ಪ್ರೆಸ್ ಬಗ್ಗೆ ಟ್ರೈನ್ ಏನಿದೆಯಲ್ಲ, ಟೋಟಲ್ 1498 ಕಿಲೋಮೀಟರ್ ಕವರ್ ಮಾಡುತ್ತೆ. 1498 ಕಿಲೋಮೀಟರ್, 1498 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 31 ಗಂಟೆ 50 ನಿಮಿಷ ತೊಗೊಳುತ್ತೆ. ತಿರುವನಂತಪುರಮಿಂದ ಮುಂಬೈಗೆ ಹೋಗೋಕ್ಕೆ ಟೋಟಲ್ ಹಾಲ್ಸ್ ಬಗ್ಗೆ ಮಾತಾಡಬೇಕು ಅಂದರೆ 40 ಹಾಲ್ಸ್ ಇದೆ. ಅಂದರೆ 47 ಕಡೆ ನಿಲ್ಲುತ್ತೆ ಈ ಟ್ರೈನು. ನೋಡಿ, ಪ್ಯಾಂಟ್ರಿ ಕಾರಿಂದ ಇವಾಗ ಟಿಫನ್ ತೊಗೊಂಡಿದ್ವಿ. ಒಂದು ಉಪ್ಪಿಟ್ಟು ಮತ್ತು ಇನ್ನೊಂದು ಬ್ರೆಡ್ ಆಮ್ಲೆಟ್. ನಾನು ನಮ್ಮ ಫ್ರೆಂಡ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇಬ್ಬರು ಒಂದೇ ಥರ ತೊಗೊಳೋ ಬದಲು ಡಿಫ್ರೆಂಟಾಗಿ ತೊಗೊಳೋನು. ನಾನ್ ವೆಜ್ಜಲ್ಲಿ ತೊಗೊಂಡಿದ್ದಾನೆ, ಅದು ಬ್ರೆಡ್ ಆಮ್ಲೆಟು. ಮತ್ತು ನಿಮಗೆ ವೆಜ್ಜಲ್ಲಿ ಉಪ್ಪಿಟ್ಟು ಸಿಗುತ್ತೆ ಮತ್ತು ಇಡ್ಲಿ ವಡ. ಇವಾಗ ನಮ್ಮ ಟ್ರೈನ್ ವಿಲ್ವಾಡೆ ರೈಲ್ವೆ ಸ್ಟೇಷನಲ್ಲಿ ಹಾಕಿದ್ದಾರೆ ಒಂದು ಕ್ರಾಸಿಂಗಿಗೆ ಅಂತ. ಆ ಕಡೆಯಿಂದ ಟ್ರೈನ್ ಬರ್ತಿದೆ. ಚಂಡೀಗಢದಿಂದ ಕೊಚ್ಚುವೆಲ್ಲಿಗೆ ಹೋಗುವ ಕೇರಳ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ಈಗ ನಮ್ಮ ಟ್ರೈನಲ್ಲಿ ಕ್ರಾಸಿಂಗ್ ಮಾಡ್ಕೊಂಡು ಹೋಗುತ್ತೆ. ಕ್ರಾಸಿಂಗ್ ಅದು ಇಲ್ಲಿ ಗುರು, ಆದರೆ ಇಲ್ಲಿ ವ್ಯೂ ನೋಡು, ಸಕ್ಕತ್ತಾಗಿದೆ ವ್ಯೂಸು. ಕೊಂಕನಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಇದೇ ಗುರು ಮಜಾ. ಸಿಂಗಲ್ ಲೈನ್ ಸೆಕ್ಷನ್ನು, ಫುಲ್ಲಿ ಎಲೆಕ್ಟ್ರಿಫೈಡ್ ರೂಟು. ಈ ಥರ ವ್ಯೂಸ್ಗಳ ಮಧ್ಯೆ ನಿಲ್ಲಿಸ್ತಾರಲ್ಲ ಕ್ರಾಸಿಂಗಿಗೆ ಅಂತ.
ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ನೇತ್ರಾವತಿ ಎಕ್ಸ್ಪ್ರೆಸ್ ಬಂದಿದೆ ಈಗ ರತ್ನಗಿರಿಗೆ. ಸ್ಟೇಷನ್ ಕೋಡು RN. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9 ಗಂಟೆ 10 ನಿಮಿಷಕ್ಕೆ, ಆದರೆ ಬಂದಿದೆ ಇಲ್ಲಿ 9 ಗಂಟೆ 51 ನಿಮಿಷ. ಟೋಟಲ್ 41 ನಿಮಿಷ ಡಿಲೇ ಅಂತ ಬಂದಿದ್ದೀವಿ ಮತ್ತು 5 ನಿಮಿಷ ಹಾಲ್ಟ್ ಇದೆ. ರತ್ನಗಿರಿ ಬರುತ್ತೆ ಮಹಾರಾಷ್ಟ್ರದಲ್ಲಿ, ಕೊಂಕಣ್ ರೈಲ್ವೆ ರತ್ನಗಿರಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ಇವಾಗ ನಾವು ಬಂದ್ವಲ್ಲ, ಈ ರೂಟು ಸಕ್ಕದಾಗಿ ಇದೆ ಗುರು. ನೀವೇನೋ ಈ ರೂಟಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಮಸ್ಟ್ ರೆಕಮೆಂಡೆಡ್. ಮಾನ್ಸೂನಲ್ಲಿ ಟ್ರಾವೆಲ್ ಮಾಡಿ. ಈ ರೂಟಲ್ಲಿ ಒಂಥರ ಸೀನೇ ಬೇರೆ ಥರ ಇರುತ್ತೆ. ಮಾನ್ಸೂನಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ ಈ ರೂಟಲ್ಲಿ ಸ್ವರ್ಗ ಗುರು. ಈ ರೂಟು ರತ್ನಗಿರಿಲಿ ಏನು ಫೇಮಸ್ಸು ಅಂದರೆ ನಿಮಗೆ ಮ್ಯಾಂಗೋಸ್ ಭಾಳ ಫೇಮಸ್ಸು. ನೀವು ನಮ್ಮ ಕರ್ನಾಟಕದಲ್ಲೂ ನೋಡ್ಲಿಕ್ಕೆ ಸಿಗ್ತದೆ ರತ್ನಗಿರಿ ಮ್ಯಾಂಗೋಸು. ಇಲ್ಲಿ ರತ್ನಗಿರಿಲಿ ಫೇಮಸ್ ಅಂದರೆ ಮ್ಯಾಂಗೋಸು. ನೀವೇನಾದ್ರು ರತ್ನಗಿರಿಗೆ ಬರ್ತೀರಾ ಅಂದರೆ ಒಂದ್ಸತಿ ಇದನ್ನ ಟ್ರೈ ಮಾಡಿ. ಮತ್ತು ನೋಡೋಣ, ಇನ್ನು 5 ನಿಮಿಷ ಟೈಮ್ ಇದೆ ನಮ್ಮ ಟ್ರೈನ್ಗೆ ಇಲ್ಲೇ. ಆದಮೇಲೆ ನಮ್ಮ ಟ್ರೈನ್ಗೆ ಇಲ್ಲಿ ಜಾಸ್ತಿ ಜನ ಬೋರ್ಡಿಂಗು ಕೂಡ ಸಹ ಇಲ್ಲಿದೆ. ಮಡ್ಗಾವ್ ಆದಮೇಲೆ ಅಷ್ಟೇನು ಖಾಲಿ ಇತ್ತು ಗಾಡಿ, ನಿಮಗೆ ತೋರಿಸಿದ್ನಲ್ಲ ಅಷ್ಟೇ ಖಾಲಿ ಇತ್ತು, ಏನು ಅಷ್ಟು ರಶ್ ಇರಲಿಲ್ಲ ಗಾಡಿ. ಇಲ್ಲಿಂದ ಪ್ಯಾಕ್ ಆಗಿದೆ. ಮತ್ತು ನೋಡಿ ರೈಲ್ವೆ ಸ್ಟೇಷನಲ್ಲಿ ಫ್ರೂಟ್ಸ್ ಕೂಡ ಅವೈಲಬಲ್ ಇದೆ. ದ್ರಾಕ್ಷಿ ಇದೆ, ಬಾಳೆಹಣ್ಣು ಇದೆ, ಸೌತೆಕಾಯಿ ಇದೆ, ಚೇಪೆಕಾಯಿ ಇದೆ, ಪೇರ್ಲೆ ಹಣ್ಣಿದೆ, ಮತ್ತು ಇನ್ನು ಸಪೋಟ ಇದೆ ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ಕಿತ್ಲೆ ಹಣ್ಣು ಕೂಡ ಸಹ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ರತ್ನಗಿರಿ ರೈಲ್ವೆ ಸ್ಟೇಷನ್. ಆದರೆ ಮ್ಯಾಂಗೋಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ಗುರು, ಯಾಕೆಂದರೆ ಇವಾಗ ಸೀಸನ್ ಇಲ್ಲ ಮ್ಯಾಂಗೋಸ್ದು, ಅದಕ್ಕೆ ನೋಡಲಿಕ್ಕೆ ಸಿಗೋದಿಲ್ಲ. ಮತ್ತು ಇಲ್ಲಿ ನಿಮಗೆ ವಡಾಪಾವ್ ಕೂಡ ಸಹ ನೋಡಲಿಕ್ಕೆ ಸಿಗ್ತದೆ. ಮಹಾರಾಷ್ಟ್ರಕ್ಕೆ ಎಂಟ್ರ್ ಆಗಿದ್ದೀವಿ ಅಂದರೆ ವಡಾಪಾವ್ ಅಂತೂ ಮಸ್ಟ್. ಈ ವಡಾಪಾವ್ ತೊಗೊಂಡೆ ಈ ಸ್ಟಾಲಲ್ಲಿ 30 ರೂಪಾಯಿಗೆ.
ಬಂದಿದ್ದೀವಿ ಈಗ ಸಂಗಮೇಶ್ವರ ರೋಡ್ಗೆ. ಬರೋ ಟೈಮಿಂಗ್ ಇತ್ತು ಇಲ್ಲಿ 10:24 ಅಂದರೆ ಬಂದಿದ್ರೆ ಇಲ್ಲಿ 11:08 ಅಂದರೆ ಟೋಟಲ್ 44 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಬನ್ನಿ ಇವಾಗ ನಮ್ಮ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡೋಣ. ಇದು ನಮ್ಮ ಟ್ರೈನ್ ಏನಿದೆಯಲ್ಲ 4 ಜನರಲ್ ಕ್ಲಾಸು, 7 ಸ್ಲೀಪರ್ ಕ್ಲಾಸು, 1 ಥರ್ಡ್ AC ಎಕನಾಮಿ, 4 3 AC, 2 ಸೆಕೆಂಡ್ AC ಜೊತೆ ಓಡುತ್ತೆ. ನೀವೇನಾರು ಎಂಟೈನ್ ಜರ್ನಿ ಮಾಡ್ತೀರ ತಿರುವನಂತಪುರಮಿಂದ ಮುಂಬೈವರೆಗೂ ಸ್ಲೀಪರ್ ಬೀಳುತ್ತೆ 740 ರೂಪಾಯಿ, ಥರ್ಡ್ AC ಎಕನಾಮಿ ಬೀಳುತ್ತೆ 1790 ರೂಪಾಯಿ, ಥರ್ಡ್ AC ಬೀಳುತ್ತೆ 1905 ರೂಪಾಯಿ, ಸೆಕೆಂಡ್ AC ಬೀಳುತ್ತೆ 2725 ರೂಪಾಯಿ. ಇಲ್ಲಿವರೆಗೂ ನಮ್ಮ ಟ್ರೈನು 22 ಅವರ್ಸ್ ಜರ್ನಿ ಕಂಪ್ಲೀಟ್ ಆಗಿದೆ. ಈಗ ಬನ್ನಿ ವಾಶ್ರೂಮ್ದು ನೀಟ್ನೆಸ್ ಯಾವ ಥರ ಇದೆ ಅಂತ ನೋಡುವ. ಎದುರುಗಡೆ ನೋಡ್ಬೋದು ವಿಡೋರು. ಇವಾಗ ನಾನು ಬಂದಿದ್ದೀನಿ ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್ಗೆ. ಕೆಳಗಡೆ ನೋಡ್ಬೋದು ನೀಟಾಗಿ ಇಟ್ಟಿದ್ದಾರೆ, ನೀಟಾಗಿ ಮೇಂಟೈನ್ ಅಂತ ಆಗ್ತಿದೆ ವಾಶ್ರೂಮ್ ಕಂಡೀಷನ್ನು. ಮತ್ತು ಇಲ್ಲಿ ನೆಲ್ಲಿದೆ, ನೆಲ್ಲಿ ನೀರು ಬರ್ತಾನೆ ಇದೆ. ಒಂದು 22 ಅವರ್ಸ್ ಜರ್ನಿಲಿ ಮಧ್ಯದಲ್ಲಿ ನೀರು ಖಾಲಿ ಆಯಿತು ಅನ್ನಂಗೆಲ್ಲ ಫುಲ್ ಡ್ಯೂರಿಂಗ್ ಜರ್ನಿ ಎಲ್ಲ ನೀರು ಬರ್ತಾ ಇದೆ. ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಕ್ಕತ್ತಾಗಿ ಇಟ್ಟಿದ್ದಾರೆ ಗುರು. ಸ್ಲೀಪರ್ ಕ್ಲಾಸ್ ವಾಶ್ರೂಮ್.
ನೋಡಿ ಪ್ಯಾಂಟ್ರಿ ಕಾರಿಂದ ನಾನೀಗ ಸ್ಟ್ಯಾಂಡರ್ಡ್ ವೆಜ್ ಮೀಲ್ ತರಿಸ್ಕೊಂಡೆ. 80 ರೂಪಾಯಿ ಅಂತೇವೆ ಸ್ಟ್ಯಾಂಡರ್ಡ್ ವೆಜ್ ಮೀಲು. ನೋಡ ಇದರಲ್ಲಿ ನಿಮಗೆ 150 ರೂಪಾಯಿ ಊಟ ಕೂಡ ಮಾಡ್ತವ್ರೆ ಗುರು. 150 ರುಪೀಸ್ ವೆಜ್ ಥಾಲಿ ಅಂತ. ಅದರಲ್ಲಿ ನಿಮಗೆ 3 ಥರ ಚಪಾತಿ, 2 ಥರ ಪಲ್ಯ, 2 ಸ್ವೀಟು, ದಾಲೆಲ್ಲ ಬರುತ್ತೆ. ಅಂದರೆ ನಂಗೆ ಬೇಡ ಸ್ಟ್ಯಾಂಡರ್ಡ್ ವೆಜ್ ಮೀಲೇ ಬೇಕು ಅನ್ನೋದಕ್ಕೆ 80 ರೂಪಾಯಿ ಊಟ ತಗೊಂಡು ಕೊಟ್ಟಿದ್ದಾರೆ. ನೋಡೋಣ ಏನೇನಿದೆ ಅಂತ. ನೋಡಿ 80 ರೂಪಾಯಿ ಊಟದಲ್ಲಿ ಏನೇನಿದೆ ಅಂತ. ರೈಸ್ ಕೊಟ್ಟಿದ್ದಾರೆ, ಮತ್ತು ದಾಲ್ ಇದೆ. ನೋಡಿ ದಾಲ್ ಥಿಕ್ನೆಸ್ ಚೆನ್ನಾಗಿರಂಗಿದೆ ಗುರು. ಮತ್ತು ಇದರಲ್ಲಿ ಒಂದು ಮಿಕ್ಸೆಡ್ ಪಲ್ಯ ಕೊಟ್ಟಿದ್ದಾರೆ, ಮತ್ತು 4 ಚಪಾತಿ ಕೊಟ್ಟಿದ್ದಾರೆ, ಮತ್ತು ಒಂದು ಉಪ್ಪಿನಕಾಯಿ ಕೊಟ್ಟಿದ್ರು. ಉಪ್ಪಿನಕಾಯಿ ನಾನು ತಿನ್ನಲ್ಲ. ಆದರೆ ಇದು ನೋಡು, ಇದು 80 ರೂಪಾಯಿ ಊಟ ಗುರು. 150 ರೂಪಾಯಿಗೆ ನಿಮ್ಗೆ ಇದರಲ್ಲಿ ಎಕ್ಸ್ಟ್ರಾ 2 ಪಲ್ಯ ಬರುತ್ತೆ, ಮತ್ತು ಒಂದು ಸ್ವೀಟ್ ಬರುತ್ತೆ. ಇದರಲ್ಲಿ ನೋಡೋ ಸ್ವೀಟ್ ಆ್ಯಕ್ಚುಲಿ ಕೊಡಬೇಕು, ಅವ್ರು ಕೊಟ್ಟಿಲ್ಲ. ಮೊಸರು ಕೂಡ ಸಹ ಇದರಲ್ಲಿ ಕೊಟ್ಟಿಲ್ಲ ಅವರು. ಆಯಿತು, ಇದು ಮುಗಿಸ್ತೀನಿ. ಊಟ ಮುಗಿಸ್ಕೊಂಡು ನಿಮಗೆ ಮುಂದಕ್ಕೆ ಸಿಗ್ತೀನಿ. ಫೈನಲಿ ನಾವು ರೀಚ್ ಆಗಿದ್ದೀವಿ ಇವಾಗ ಮುಂಬೈನ ಪನ್ವೇಲ್ ರೈಲ್ವೆ ಸ್ಟೇಷನ್ಗೆ. ಆ್ಯಕ್ಚುಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 7:52 ಅದರ ಬಂದಿದ್ರಿ ಇಲ್ಲಿ 3 ಗಂಟೆ 12 ನಿಮಿಷ. ಅಂದರೆ ಎಷ್ಟು 20 ನಿಮಿಷ ಡಿಲೇಯಿಂದ ನಾವು ಬಂದಿದ್ದೀವಿ ಪನ್ವೇಲ್ಗೆ. ಆ್ಯಕ್ಚುಲಿ ಟ್ರೈನು ಪನ್ವೇಲಿಂದ LTTವರೆಗೂ ಕ್ಯಾನ್ಸಲ್ ಆಗಿದೆ, ಅಂದರೆ ಶಾರ್ಟ್ ಟರ್ಮಿನೇಟ್ ಆಗಿದೆ ಪನ್ವೇಲಲ್ಲಿ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಕ್ಕತ್ತಾಯ್ತು ಕೊಡೋದು ಜರ್ನಿ ಎಕ್ಸ್ಪೀರಿಯೆನ್ಸು. ಮತ್ತು ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ 31 ಅವರ್ಸ್ ಜರ್ನಿ ಆದ್ರೂ ಟಾಪ್ ನಾಚ್ ಆಗಿ ನೀವು ಮೇಂಟೈನ್ ಮಾಡಿದರೆ, ವಾಶ್ರೂಮ್ ಆಗಿರ್ಬೋದು, ಟ್ರೈನ್ ಆಚೆ ಕಡೆ ಸೀಟ್ ಹತ್ರ ಮತ್ತು ಕೈ ತೊಳ್ಕೊತಾರಲ್ಲ ಅಲ್ಲೂ ಅಷ್ಟೇ ಟಾಪ್ ನಾಚಲ್ಲಿ ಮೇಂಟೈನ್. ಟ್ರೈನ್ ನೈಟ್ ಊಟಕ್ಕೆ ನಿಮಗೆ ವೆಜ್ ಬಿರಿಯಾನಿ, ಅಂಡ ಬಿರಿಯಾನಿ, ಚಿಕನ್ ಬಿರಿಯಾನಿ, ವೆಜ್ ಥಾಲಿ, ಅಂಡ ಥಾಲಿ, ಚಿಕನ್ ಥಾಲಿ ನೋಡ್ಲಿಕ್ಕೆ ಸಿಗ್ತದೆ. ಅದೇ ತಿರುವನಂತಪುರಂ ಬೆಳಿಗ್ಗೆ 9 ಗಂಟೆ ಹೊರಡುತ್ತಲ್ಲ, ಆಗ ನಿಮ್ಗೆ ಏನಂದರೆ ಏನೂ ಸಿಗೋದಿಲ್ಲ. ಬರೀ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ ಊಟದ ಸರ್ವಿಸು. ನೆಕ್ಸ್ಟ್ ಡೇ ಬೆಳಿಗ್ಗೆ ವೆಜ್ ಕಟ್ಲೆಟು, ಬ್ರೆಡ್ ಆಮ್ಲೆಟು, ಮತ್ತು ಪೋಹ, ಇಡ್ಲಿ ವಡೆ, ಉಪ್ಮಾ ನೋಡಲಿಕ್ಕೆ ಸಿಗ್ತದೆ. ಮತ್ತು ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಅದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.